ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮೇಘ ರಾಕಿಗೌಡ. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಕೆಲವು ವೀಡಿಯೋಸ್ಗಳನ್ನ ಮಾತ್ರ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವಾಗಲೂ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಆದರೆ ಡಿಲಿವರಿ ಆಗೋದ್ರಿಂದ ನನಗೆ ತುಂಬ ಜನ ತುಂಬ ಡಿ ಎಮ್ ಮಾಡ್ತಾಯಿದ್ದೀರಾ, ಅಕ್ಕ ನಿಮ್ಮ ಡಿಲಿವರಿ ಯಾವ ಥರ ಆಯಿತು, ನಿಮ್ಗೆ ಯಾಕೆ ಸಿಸರಿನ್ ಆಯಿತು, ಪ್ರತಿಯೊಂದೂ ಕೇಳ್ತಿದ್ದೀರಾ. ಆಮೇಲೆ ಬೇಬಿ ರೊಟೀನ್ಸು ಪ್ರತಿಯೊಂದೂ ಹೇಳಿ ಅಂತ ಇದ್ದೀರಾ. ಫೇಸ್ ಯಾಕೆ ರಿವೀಲ್ ಮಾಡಿ, ನಾನು 5 ಮಂತಿಗೆ ಆದಮೇಲೆ ರಿವೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗಲೇ ಬೇಡ ಸ್ವಲ್ಪ ದಿನ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನು ಉದ್ದೇಶ ಇಲ್ಲ. ನನಗೆ ತುಂಬ ಜನ ಕೇಳ್ತಿದ್ದೀರಾ ಪಾಪು ವೆಯ್ಟ್ ಗೇನ್ ಆಗೋದು ಹೇಗೆ, ಪ್ರತಿಯೊಂದು ವೀಡಿಯೋಸ್ನ ನಾನು ಇವತ್ತು ಇದರಲ್ಲಿ ತಿಳಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಪ್ರತಿಯೊಂದು ಟಿಪ್ಸ್ ಸಿಗುತ್ತೆ. ನಾನು ಇದನ್ನು ಅನ್ವಯಿಸಿದ್ಮೇಲೆ ಪ್ರತಿಯೊಂದು ಅದೇ ಥರ ಆಗ್ತಿದೆ. ನೀವು ಈ ಥರ ಅನ್ವಯಿಸೋಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ತಿದ್ದೀನಿ. ತುಂಬ ಜನ ಪ್ರಶ್ನೆ ಕೇಳಿದ್ರಿ ಅಂತ ಅಂದ್ಬಿಟ್ಟು ನಾನು ಮಿನಿ ವ್ಲಾಗಲ್ಲಿ ತುಂಬ ಜನ ನೋಡಿದ್ದೀರಾ. ನೀವು ಯಾವ ಫೇಸಿಗೆ ಪಾಪುಗೆ ಯಾವುದು ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ. ಅದು ನಾನು ಹಿಮಾಲಯ. ಮತ್ತು ನಮ್ಮ ಪಾಪು ಬ್ಲ್ಯಾಕ್ ಆಗಿದೆ, ಯಾವ ಫೇಸ್ ಕ್ರೀಮ್ ಯೂಸ್ ಮಾಡಿದ್ರೆ ಬೆಳ್ಳಗಾಗುತ್ತೆ, ಅದೆಲ್ಲ ಸುಳ್ಳು. ನಾನು ನಮ್ಮ ಪಾಪುಗೆ ಹಿಮಾಲಯ ಹಾಕಿರೋದ್ರಿಂದ ನನ್ನ ಮಗು ಬೆಳ್ಳಗಿದೆ ಅಂತಲ್ಲ, ಡ್ರೈ ಇರಬಾರ್ದು ಸ್ಕಿನ್ನು, ಓಕೆನಾ. ಡ್ರೈ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪಾಪುಗೆ ಹಿಮಾಲಯ ಕ್ರೀಮ್ ಹಾಕ್ತಿರೋದು. ಮತ್ತು ಇನ್ನೊಂದೇನು ಅಂತಂದರೆ ಬೈ ಬರ್ತು ಕೆಲವು ಮಕ್ಕಳು ಹುಡ್ತಾಗ ಬೆಳ್ಳಗಿರುತ್ತೆ, ಕೆಲವು ಮಕ್ಕಳು ಕಪ್ಪಗಿರ್ತಾರೆ, ಕೆಲವು ಮಕ್ಕಳು ಹುಡ್ತಾಗ ವೈಟ್ ಇದ್ದು ಆಮೇಲೆ ಬ್ಲ್ಯಾಕ್ ಆಗ್ತಾರೆ. ಅದಷ್ಟೇ. ನನ್ನ ಮಗಳು ಈಗ ವೈಟ್ ಇದ್ದಾಳೆ, ಆಮೇಲೆ ಬರ್ತಾ ಬರ್ತಾ ಬ್ಲ್ಯಾಕ್ ಆದರೂ ಅದು ಹೇಳೋಕ್ಕಾಗಲ್ಲ, ಆಯಿತಾ. ಹಂಗೂ ಆಗ್ಬೋದು, ಹಂಗೂ ಇರ್ಬೋದು. ಕೆಲವು ಮಕ್ಕಳು ಬೆಳ್ಳಗೆ ಇರ್ಬೋದು, ಕೆಲವು ಮಕ್ಕಳು ಕಪ್ಪುಗೆ ಇರ್ಬೋದು. ಅದು ಸುಳ್ಳು. ನಾವು ಈ ಕ್ರೀಮ್ ಹಚ್ಚಿದ್ರೆ ಮಕ್ಕಳು ಬೆಳಗಾಗುತ್ತೆ, ಈ ಕ್ರೀಮ್ ಹಚ್ಚಿದ್ರೆ ಮಕ್ಕಳು, ಈಗ ನಮ್ಗೆ ಎಕ್ಸಾಂಪಲ್ ನಮ್ಮನ್ನೇ ತೊಗೊಳ್ಳಿ. ನಾವು ಆ ಕ್ರೀಮ್ ಹಚ್ಚಿದ್ರೆ ಬೆಳ್ಳಗೆ ಕಾಣಿಸ್ತೀರಾ, ಹಂಗೆ ಹಿಂಗೆ ಅಂತ ನಾವು ಫೇಸ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೆ. ನಾವು ಬೆಳ್ಳಗಾಗಿ ಹೋಗ್ತೀವ, ಈಗ ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ರೆ ನಾವು ಬೆಳ್ಳಗಾಗ್ತೀವ? ಅವೆಲ್ಲ ಸುಳ್ಳು, ಯಾವುದು ಬೆಳ್ಳಗಾಗಲ್ಲ. ಮತ್ತು ಈ 2ನೇ ಟಿಪ್ಸು, ಮಗು ವೆಯ್ಟ್ ಗೇನ್ ಯಾವ ಥರ. ನನ್ನ ಆರೈಕೆ ಯಾವ ಥರ ಬರ್ತಿದೆ ಅಂತಂದರೆ, ನಮ್ಮಮ್ಮ ನನಗೆ ತುಂಬ ಬಿಸಿ ಬಿಸಿ ನೀರು ಉಯ್ಯಲ್ಲ, ನಮ್ಮ ಪಾಪುಗೂ ಅಷ್ಟೇ ಬಿಸಿ ಬಿಸಿ ನೀರು ಉಯ್ಯಲ್ಲ. ಇನ್ನೊಂದು ಏನು ಅಂತಂದರೆ, ಮಕ್ಕಳಿಗೆ ಬಿಸಿ ಬಿಸಿ ನೀರು ಇದ್ದರೆ ಮಗು ತೂಕ ಕಮ್ಮಿ ಆಗುತ್ತೆ. ಯಾವ ಥರ ಅಂದರೆ ರಕ್ತ ಸೀದೋಗುತ್ತೆ. ಎಕ್ಸಾಂಪಲ್ ನಮಗೂ ಅಷ್ಟೇ, ನಾವು ಸ್ನಾನ ಮಾಡಿದ್ರು ಬಿಸಿ ಬಿಸಿ ರಕ್ತ ಸೀದೋಗುತ್ತೆ. ಯಾಕೆ ಅಂತಂದರೆ ನಮಗೆ ಸಿಸರಿನ್ ಆಗಿರುತ್ತೆ, ಇಲ್ಲ ನಾರ್ಮಲ್ ಆಗಿರುತ್ತೆ, ತುಂಬ ಬ್ಲೀಡಿಂಗ್ ಹೋಗಿರುತ್ತೆ. ನಾವು ಜಾಸ್ತಿ ಬಿಸಿ ಬಿಸಿ ನೀರು ಇಕ್ಕೊಂಡ್ರೆ ಮುಗಿದು. ಮತ್ತು ಕೆಲವ್ರಿಗೆ ಆರೈಕೆಯಲ್ಲಿ ನೀರು ಕೊಡಲ್ಲ, ತಪ್ಪು. ನೀರು ಚೆನ್ನಾಗಿ ಕುಡಿಬೇಕು. ನನಗೂ ಕೊಡ್ತಿರಲಿಲ್ಲ, ನಾನು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಗುನೂ ವೆಯ್ಟ್ ಗೇನ್ ಜಾಸ್ತಿ ಇತ್ತು. ಅಂದರೆ ಏನು ಅಂತ, ಹಾಲಲ್ಲಿ ಬ್ರೆಸ್ಟ್ ಮಿಲ್ಕಲ್ಲಿ ನೀರು ಥರ ಬರುತ್ತೆ ಹಾಲು ಅನ್ನೋ ಉದ್ದೇಶಕ್ಕೋಸ್ಕರ ಕೊಡಲ್ಲ. ಮತ್ತು ಕೆಲವರು ಹೊಟ್ಟೆ ದಪ್ಪ ಆಗುತ್ತೆ, ನೀರು ಜಾಸ್ತಿ ಕುಡಿಬೇಡಿ ಅಂತಾರೆ. ಅದೆಲ್ಲ ಸುಳ್ಳು. ನೀರು ಡೈಲಿ ಬಿಸಿನೀರು ಬೆಳಗ್ಗೆ ಹೊತ್ತಾಗಲಿ 3 ಹೊತ್ತು ಚೆನ್ನಾಗೂ 2 ಬಾಟ್ಲು 3 ಬಾಟ್ಲು ಕುಡಿದ್ರೆ ಹೊಟ್ಟೆನೂ ಕಮ್ಮಿ ಆಗುತ್ತೆ, ಮತ್ತು ಹಾಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮಗು ತೂಕನೂ ಜಾಸ್ತಿ ಆಗುತ್ತೆ. ನಿಮಗೊಂದು ವಿಷಯ ಏನು ಅಂತಂದರೆ, ನನ್ನ ಮಗಳು ಹುಡ್ತಾಗ 3 ದಿವಸ ಹಾಲು ಕುಡ್ದಿರಲಿಲ್ಲ, ಸಿಕ್ಕಾಬಟ್ಟೆ ವೀಕ್ ಆಗೋದು. ಎಕ್ಸಾಂಪಲ್ ಏನು ಅಂತಂದರೆ, ತುಂಬ ಜನ ಹೇಳ್ತಾರೆ ಮಗು ಹಾಸ್ಪಿಟ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಒಂಥರ ಸಣ್ಣ ಆಗೋಯ್ತಾರೆ. ಅದು ನಿಜ, ಓಕೆನಾ. ತುಂಬ ವೀಕ್ ಆಗಿಬಿಟ್ಟಿದ್ಲು ನನ್ನ ಮಗಳು. 3 kg. ನೀವು ಕೇಳಿದ್ರಿ ಪ್ರಶ್ನೆನ, ಎಷ್ಟು kg ಇದ್ಲು ನಿಮ್ಮ ಮಗಳು ಅಂತ. 3 kg ಇದ್ಲು. ಹುಡ್ತಾ ಬೆಳೀತಾ 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 ಅಂದರೆ ಹಾಸ್ಪಿಟ್ಲಲ್ಲಿ ಇದ್ದು ಏನಾಗ್ಬಿಟ್ಲು, ಫುಲ್ಲು ವೀಕ್ ಆಗೋದು. ಏನಪ್ಪ ಮಾಡೋದು ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ, 2 ಗಂಟೆಗೆ ಒಂದ್ಸಲ ಹಾಲು ಕುಡಿಬೇಕು ಅಂತ ಇರೋದಲ್ವಾ ರೂಲ್ಸು. ನಾನೇನು ಮಾಡಿದೆ, 1 ಗಂಟೆಗೆ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗವೇ ಅವಳು ಮತ್ತೆ 3 kg ಸ್ಟಾರ್ಟ್ ಆದಳು. ಅಂದರೆ ನಾನು ಸೀಸರಿನ್ ಆಗಿರೋದ್ರಿಂದ ನನಗೆ ಹೊಲಿಗೆ ಬಿಚ್ಚಿಸ್ಬೇಕಾದ್ರೆ ತೂಕ ಹಾಕಿಸಿದಾಗ 3 kg ಬಂದಿದ್ದು. ಆಮೇಲೆ ನಮ್ಮ ಬೇಬಿಗೆ ನೀವು ತುಂಬ ಜನ ಕೇಳಿದ್ರಿ ಫುಡ್ ಏನು ಕೊಡ್ತೀರಾ ಅಂತ. ನಾನೇನು ಇನ್ನೂ ಫುಡ್ ಸ್ಟಾರ್ಟ್ ಮಾಡಿಲ್ಲ. 5 ಮಂತಿಗೆ ಸ್ಟಾರ್ಟ್, ಅಂದರೆ 5 ಮಂತಿಗೆ ಬಿದ್ದು ಒಂದು 15 ದಿವಸ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಕೂಡ ಬಾಣ್ತಂದ್ರೆ ಎಲ್ಲನೂ ತಿನ್ನಿ, ಏನೂ ಆಗೋದಿಲ್ಲ. ನನಗೆ ಹೇಳಿದರು ಡಾಕ್ಟ್ರು, ಏನಂತ ಹೇಳಿದರು, ಸಿಸರಿನ್ ಆಗಿರೋದ್ರಿಂದ ಹಣ್ಣು ಚೆನ್ನಾಗಿ ತಿನ್ನು, ನೀರು ಚೆನ್ನಾಗಿ ಕುಡಿ, ನೀರು ಎಷ್ಟು ಕುಡಿತೀಯೋ ಅಷ್ಟೇ ಚೆನ್ನಾಗಿ ನೀನು ಬೆಳವಣಿಗೆ ಅಂದರೆ ನೀನು ಸಿಸರಿನ್ ಆಗಿರೋದ್ರಿಂದ ರಕ್ತ ತುಂಬ ಹೋಗಿರುತ್ತೆ, ಅದಕ್ಕೆ ನಿನಗೂ ಸರಿ ಹೋಗುತ್ತೆ. ಯಾಕೆ ಅಂತಂದರೆ, ನಾವು ನೀರು ಕುಡಿದಷ್ಟು ಎಷ್ಟು ಒಳ್ಳೆಯದು ಅಂತಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ. ನಮ್ಮ ಪಾಪು ಹಂಗಾಗಿ ನಮ್ಗೆ ತೂಕ ಇರೋದು. ಮತ್ತು ಇನ್ನೊಂದು ಏನು ಅಂದರೆ, ನಮ್ಮ ಪಾಪು ಒಬ್ಬರು ಕೇಳಿದರು, ಅಕ್ಕ 2 ತಿಂಗಳಲ್ಲಿ ಎಷ್ಟಿದ್ದು ಅಂತ. ನಾನು ಮೆಸೇಜಲ್ಲಿ ಸುಳ್ಳು ಹೇಳಿದ್ದೀನಿ, ನಿಮಗೆ 5 kg ಇದೆ ಅಂತ. ಅಂದರೆ ಈಗ ಪ್ರೆಸೆಂಟ್ 5 kg ಇದೆ ಅಂತ ಸುಳ್ಳು ಹೇಳಿದ್ದೀನಿ. ಇಲ್ಲ, ನಮ್ಮ ಪಾಪು ವೆಯ್ಟ್ ಬಂದು ಪ್ರೆಸೆಂಟು 6 kg 200 ಗ್ರಾಮ್ ಇದ್ದಾಳೆ.
ಅಂದರೆ 2.5 ತಿಂಗಳ ಇಂಜೆಕ್ಷನಲ್ಲಿ ನೋಡಬೇಕು, ಅಂದರೆ 3.5 ತಿಂಗಳ ಇಂಜೆಕ್ಷನಲ್ಲಿ ನೋಡಬೇಕು ಎಷ್ಟು ತೂಕ ಆಗಿದ್ದಾಳೆ ಅಂತ ಗೊತ್ತಿಲ್ಲ. ಆದರೆ ನನ್ನ ಮಗಳು 2.5 ತಿಂಗಳು ಇಂಜೆಕ್ಷನಲ್ಲಿ ಹೋಗಿ ತೂಕ ಹಾಕಿಸಿದಾಗ 6 kg 200 ಗ್ರಾಮ್ ಇದ್ಲು. 1.5 ತಿಂಗಳು ಇಂಜೆಕ್ಷನಲ್ಲಿ 5 kg ಇದ್ಲು. ನೀವು ಕೇಳಿದ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಆಮೇಲೆ ನಿಮ್ಮ ಪಾಪುಗೆ ಏನು ಹೆಸರಿಟ್ಟಿದ್ದೀರಾ ಅಂತ ಕೇಳಿದ್ದಾರೆ. ನಮ್ಮ ಪಾಪುಗೆ ನಾನು ಇನ್ನೂ ಹೆಸರು ಇಟ್ಟಿಲ್ಲ, ಇಡಬೇಕು, ಹುಡುಕ್ತಾ ಇದ್ದೀನಿ. ಅವ್ಳಿಗೆ ಟೇಯಿಂದ ಅಕ್ಷರ ಬಂದಿದೆ, ಇಟ್ಟಿದ್ದೀವಿ, ಆದರೆ ರಿವೀಲ್ ಮಾಡಲ್ಲ. ರಿವೀಲ್ ಅಂದರೆ ನನ್ನ ಪಾಪುದು ಫೇಸ್ ರಿವೀಲ್ ಮಾಡಿದಾಗ ಇಲ್ಲ ರಿವೀಲ್ ಮಾಡ್ಬೋದು, ಇಲ್ಲ ನಾಮಕರಣ ಮಾಡ್ಬೋದು, ಮಾಡೋದಿಲ್ಲ ಅಂದಾಗ ರಿವೀಲ್ ಮಾಡ್ಬೋದು. ಆದರೆ ಯಾರೂ ನಮ್ಮ ಪಾಪು ನೇಮ್ ಅಂತ ಏನೂ ಕೇಳಿಬಿಡಿ. ಆದರೆ ಚಿನ್ನಮ್ಮ ಅಂತ ಎಲ್ಲ ಕರಿತೀವಿ. ಒಂದೊಂದು ಸಲ ಪಾಪು ಅಂತಲೇ ಕರೆದ್ಬಿಡ್ತೀವಿ. ಇನ್ನೂ ನಾವು ಯಾವುದೋ ಅವಳಿಗೆ ಹೆಸರು ಕರೀತಾ ಇಲ್ಲ. ಇಷ್ಟೇ ನಮ್ಮದು. ಅದಾದಮೇಲೆ ತುಂಬ ಜನ ಪಾಪು ವೆಯ್ಟ್ ಗೇನ್, ನೋ ಟೆನ್ಷನ್, ನಾನು ಹೇಳ್ತಾರ ಟಿಪ್ಸ್ನ ನೀನು ಯೂಸ್ ಮಾಡಿ ನೋಡಿ, ನಿಜವಾಗ್ಲೂ ಎಲ್ಪ್ ಆಗುತ್ತೆ. ಜಾಸ್ತಿ ಮಗುಗೆ ಬಿಸಿ ಬಿಸಿ ನೀರು ಇಡಬೇಡಿ, ಜಾಸ್ತಿ ಸ್ವೆಟ್ರ್ ಹಾಕಿ ಟೋಪಿ ಹಾಕಿ ಜಾಸ್ತಿ ಬೆಚ್ಚಗಿಡಬೇಡಿ. ಮನೆ ಒಳಗಡೆ ಬೆಚ್ಚಗೆ ಇರುತ್ತೆ, ಆಚೆ ಕರ್ಕೊಂಡು ಹೋದರೆ ಮಾತ್ರ ಚಳಿ ಆಗೋದು. ಮನೆ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡೋಗಿ ಸುತ್ತಿಸಿ, ಅಂದರೆ ಏನು ಅಂತಂದರೆ ಮನೆ ಒಳಗಡೆ ಮಕ್ಕಳಿದ್ರೆ ಮನೆ ಒಳಗಡೆ ಆಗಿ ಕಾವು ಒಳಗಡೆ ಇದ್ದು ಕಾವು ಥರನೇ ಆಗೋಯ್ತಾರೆ. ಆಚೆ ಕಡೆ ಒಂದು ಸ್ವಲ್ಪ ಪ್ರಪಂಚನ ತೋರಿಸ್ಬೇಕು, ಸ್ವಲ್ಪ. ಹೌದು, ಬಿಸಿಲು ತೋರಿಸ್ತೀರಾ ಬೆಳಗ್ಗೆ ಹೊತ್ತು, ಆ ಬಿಸಿಲು ಬರದೇ ಇದ್ದಾಗ ಏನು ಮಾಡ್ತೀರಾ? ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡೋಗಿ. ನೀವು ಹಣ್ಣು ತಿನ್ನೋದು ಎಷ್ಟು ಒಳ್ಳೆಯದು ಗೊತ್ತಾ ನಿಮಗೆ? ಏನು ಗೊತ್ತಾ, ಇನ್ನೊಂದು ವಿಷಯ, ಮಗು ತಾಯಿ ಹಾಲು ಕುಡಿದಾಗ ಶೀತ ಆಗುತ್ತೆ ಅಂತ ಏನು ಕೊಡಲ್ಲ, ಅದು ತಪ್ಪು. ತಾಯಿ ಹಾಲಿಂದ ಶೀತ ಆಗಲ್ಲ ಮಕ್ಕಳಿಗೆ. ಹೌದು, ಆರೋಗ್ಯ ಬರಲ್ಲ, ನೀವೇನು ತಿನ್ನಬೇಡ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅದು ನಿಜ, ಒಪ್ಕೋತೀನಿ, ಆರೋಗ್ಯ ಬರಲ್ಲ, ಆದರೆ ಶೀತ ಆಗಲ್ಲ. ನನಗೆ ನಿಜ ಹೇಳ್ತೀನಿ ಕೇಳಿ, ಈಗಲೂ ನನಗೆ ಶೀತ ಇದೆ, ಆದರೆ ನನ್ನ ಮಗುಗೆ ಶೀತ ಆಗಿಲ್ಲ. ನನಗೀಗಲೂ ಶೀತ ಇದೆ, ಆದರೆ ನನ್ನ ಮಗುಗೆ ಶೀತ ಆಗಿಲ್ಲ. ನನಗೆ ಡಸ್ಟ್ ಅಲರ್ಜಿ, ನನಗೆ ಆಗೋದೇ ಇಲ್ಲ. ಶೀತ ಆಗುತ್ತೆ, ಎನಿ ಟೈಮ್ ಶೀತ ಆಯ್ತು, ನನ್ನ ಮಗುಗೆ ಶೀತನೇ ಆಗಲ್ಲ. ಯಾಕೆ ಅಂತಂದರೆ ನನ್ನಿಂದ ಶೀತ ಆಗಲ್ಲ. ಓಕೆ, ಗೊತ್ತಾಯಿತು ಅನ್ಕೋತೀನಿ. ಇಷ್ಟು ನೀವು ಟಿಪ್ಸ್ನ ಯೂಸ್ ಮಾಡಿ. ಆಮೇಲೆ ನಿಮ್ಗೆ ಏನಕ್ಕೆ ಸಿಸರಿನ್ ಆಯಿತು? ನಾರ್ಮಲ್ ಯಾಕಾಗ್ತು? ನನಗೆ ನಾರ್ಮಲ್ ಆಗ್ತಿತ್ತು, ನಾನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ, ಆದರೆ ನನಗೆ ಗರ್ಭಕೋಶದಿಂದ ನನ್ನ ಮಗು ಕೆಳಗಡೆ ಇಳಿದಿರಲಿಲ್ಲ. ಹಂಗಾಗಿ ನನಗೆ ನಾರ್ಮಲ್ ಡೆಲಿವರಿ ಆಯಿತು, ಸಿಸರಿನ್ ಆಗಲಿ ಸಿಸರಿನ್ ಆಯಿತು, ನಾರ್ಮಲ್ ಡೆಲಿವರಿ ಆಗಲಿಲ್ಲ, ಸಾರಿ. ಹಂಗಾಗಿ ನಂಗೆ ಸಿಸರಿನ್ ಆಗಿದ್ದು. ತುಂಬ ಜನ ಪ್ರಶ್ನೆ ಮಾಡಿ ಕೇಳಿದ್ದೀರಾ, ಯಾಕೆ ಸಿಸರಿನ್ ಆಯಿತು ನಿಮಗೆ, ಯಾಕೆ ಸಿಸರಿನ್ ಆಯಿತು ಅಂತ. ಈ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ತುಂಬ ಜನ ಮಗು ಬಗ್ಗೆ ಟಿಪ್ಸ್ ಕೇಳಿದ್ದೀರಾ. ನಾನು ಬೇಬಿಗೆ ಫುಡ್ ಕೊಡಬೇಕಾದ್ರೂ ನಿಮಗೆ ರೊಟೀನ್ ತೋರಿಸ್ತೀನಿ, ಯಾವ ಥರ ಕೊಡಬೇಕು ಏನು ಅಂತ ಪ್ರತಿಯೊಂದು ಇದರಲ್ಲಿ ವೀಡಿಯೋಸ್ ಬರುತ್ತೆ. ಆದರೆ ಎನಿ ಟೈಮ್ ವೀಡಿಯೋಸ್ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತು ಮಗು ಇರೋದ್ರಿಂದ. ನಮ್ಮ ಮಗು ಏನು ಅಂತಂದರೆ ಬೆಳಗ್ಗೆ ಹೊತ್ತೆಲ್ಲ ತುಂಬ ಆ್ಯಕ್ಟಿವಾಗಿ ಆಟಾಡ್ತಾಳೆ, ರಾತ್ರಿ ಹೊತ್ತು ಫುಲ್ಲು ನಿದ್ದೆ ಮಾಡ್ತಾಳೆ. ರಾತ್ರಿ ಒಂದು 10 ಗಂಟೆಗೆ ಮಲಿಕೊಂಡ್ರೆ ಬೆಳಗ್ಗೆ ಅವಳು ಹೇಳೋದೇ ಹಾಲು ಕುಡಿಯೋಕ್ಕೆ 3-4 ಗಂಟೆ. ನಾನು ಅಲ್ಲಿವರೆಗೂ ನಾನು ಹಾಲು ಕೊಡಲ್ಲ ಅವಳಿಗೆ, ನಾನು ಕೊಡೋದೇ 4 ಗಂಟೆ. ಏನು ಅಂದರೆ 3 ತಿಂಗಳಾದಮೇಲೆ ಅವೇ ಕೇಳಿ ಹಾಲು ಕುಡಿತಾರೆ. ನಾವು 2 ಗಂಟೆಗೆ ಒಂದ್ಸಲ ಕುಡಿಸ್ಬೇಕು ಅಂತೇನಿಲ್ಲ. ನಾನು 3 ತಿಂಗಳವರೆಗೂ 2 ಗಂಟೆಗೆ ಒಂದ್ಸಲ ಅಲಾರಾಮ್ ಇಟ್ಕೊಂಡು ಕುಡಿಸ್ಕೊತಿದ್ದೆ. ಈಗ ಕುಡಿಸ್ತಾ ಇಲ್ಲ ನಾನು 2 ಗಂಟೆಗೆ ಒಂದ್ಸಲ. ಏನು ಅಂತಂದರೆ 3 ಗಂಟೆ ಆದಮೇಲೆ ಅವಳೇ ಒಂದು 3 ಗಂಟೆ 4 ಗಂಟೆ ಇಲ್ಲ ಒಂದು 5 ಗಂಟೆ ಅಷ್ಟೊತ್ತಿಗೆ ಆಮೇಲೆ ಹಾಲು ಕೇಳ್ತಾಳೆ. ಅಲ್ಲಿವರೆಗೂ ಹಾಲೇ ಕೇಳೋದಿಲ್ಲ. ಆಮೇಲೆ ನಾನು ಎದ್ಬಿಟ್ಟು ಮತ್ತೆ ಕುಡಿಸ್ಬಿಟ್ಟು ಮತ್ತೆ ಮಲಿಕೊಂಡ್ರೆ ಅವಳು ಹೇಳೋದೇ ಬೆಳಗ್ಗೆ 7 ಗಂಟೆಗೆ ಕರೆಕ್ಟಾಗಿ ಕಂಡುಬಿಟ್ಟು ಆಟ ಆಡೋದು. ಅಲ್ಲಿವರೆಗೂ ನಾನು ಹಾಲು ಕುಡಿಸಲ್ಲ, ಅವಳ ಪಾಡಿಗೆ ಇರ್ತಾಳೆ. ಮತ್ತು ಜಾಸ್ತಿ ಎಲ್ಲನೂ ಹಿಂಸೆ ಮಾಡಿ ಮಗುಗೆ ಇದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ D3 ಹಾಕಿ, ಆಮೇಲೆ ನಾನು ಜಾಯಿಕಾಯಿ ಅವು ಬಜ್ಜಿ ಏನೂ ಕೊಡ್ತಾಯಿಲ್ಲ. ಯಾಕೆ ಅಂದರೆ ನನ್ನ ಮಗಳು ಆರಾಧನೆ ಮಾಡಿಕೊಂಡ್ಳು. ಆಮೇಲೆ ಇನ್ನೊಬ್ಬರು ಕೇಳಿದ್ರಿ ಬಾದಾಮಿ ಕೊಡ್ತಿದ್ದೀರಾ ಅಂತ. ಇಲ್ಲ, ನಾನು ಬಾದಾಮಿ ಕೊಡ್ತಾಯಿಲ್ಲ. ಯಾರೋ ಹೇಳಿದ್ರು ಬಾದಾಮಿ ಕೊಟ್ಟರೆ ಶೀತ ಆಗುತ್ತೆ ಅಂತ, ಆ ಕಾರಣಕ್ಕೋಸ್ಕರ ನಾನು ಅದನ್ನು ಕೊಡ್ತಾಯಿಲ್ಲ. ಅಂದರೆ ಮುಂದಕ್ಕೆ ಶೀತ ಕೆಮ್ಮಾಗುತ್ತೆ ಅಂತ ಯಾರೋ ಹೇಳಿದ್ರು ನನಗೆ, ಹಂಗಾಗಿ ನಾನು ಅದನ್ನು ಕೊಡ್ತಾಯಿಲ್ಲ. ನೀವು ಫುಡ್ಡನ್ನ ರೆಡಿ ಮಾಡ್ತೀರಲ್ಲ ಪಾಪುಗೆ 5 ಮಂತ್ 6 ಮಂತ್ಗೆ ಕೊಡುವಾಗ, ಅವಾಗ ಅದ್ರ ಜೊತೆ ಹಾಕಿದ್ರೆ ಸರಿ, ಏನೂ ಆಗಲ್ಲ. ಯಾಕಂದರೆ ರಾಗಿ ಬಂದು ತಂಪು ಪ್ರತಿಯೊಂದು ಎಲ್ಲ ಮಿಕ್ಸ್ ಆಗಿ ಒಂಥರ ಇದಾಗುತ್ತೆ. ಯಾರೋ ಶೀತ ಕೆಮ್ಮಾಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಕೊಡ್ತಾಯಿಲ್ಲ. ನೀವು ಕೊಡೋಕ್ಕೆ ಹೋಗಬೇಡಿ ಜಾಸ್ತಿ ಮಗುಗೆ. ಏನಿಲ್ಲ, ಮತ್ತು ಕಪ್ಪಾಯಿತು ನನ್ನ ಮಗು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಬೈಬಾರ್ದು. ಮೇಯ್ನು ಆರೋಗ್ಯ ಮುಖ್ಯ, ಯಾವ ಕಲರ್ ಇದೆ ಮುಖ್ಯ ಅಲ್ಲ. ನನ್ನ ಮಗುಗೂ ನಮ್ಮ ಅಮ್ಮಂಗೆ ಇದೆ ಹೇಳೋದು, ಅಮ್ಮ ಅವಳು ವೈಟ್ ಆರು ಇರಲಿ, ಆಮೇಲೆ ಬರ್ತಾ ಕಪ್ಪಾರ ಆಗಲಿ, ನನ್ನ ಮಗಳು ಆರೋಗ್ಯವಾಗಿದ್ದರೆ ಯೋಚನೆ. ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ತಾಯಿಂದರು ನಿಜವಾಗ್ಲೂ ಸ್ಟ್ರಾಂಗ್ ನೀವು ಹೇಳಬೇಕು ಅಂತಂದರೆ ಅದನ್ನು ಯೋಚನೆ ಮಾಡಿ. ಎಷ್ಟೇ ಹೊರತು ನಿಮ್ಮ ಮಗು ಕಪ್ಪಾಯಿತು, ಅದಾಯಿತು, ಇದಾಯಿತು,
ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನಾನು ನಿಜ ಹೇಳಬೇಕು ಅಂದರೆ ಬೇಸಿಗೆಗಾಲದಲ್ಲಿ ಫ್ಯಾನು ಕೂಡ ರೂಢಿ ಮಾಡಿದ್ದೆ ಅವಳಿಗೆ, ಫ್ಯಾನಲ್ಲೇ ಮಲಗಿಸುವೆ. ಈಗಲೂ ನಾನು ಆಚೆ ಕಡೆ ಮಳೆ ಬರ್ತಿದೆ ಆದ್ರೂ ಒಂದೊಂದು ಟೈಮು ಮಳೆ ನಿಂತ ಮೇಲೆ ಆಚೆ ಕರ್ಕೊಂಡು ಹೋಗ್ತೀನಿ. ಮಕ್ಕಳಿಗೆ ಎಷ್ಟು ರಿಲೀಫ್ ಕೆಲವ್ರು ಅಂತಾರೆ ಆಚೆನೇ ರೂಢಿ ಮಾಡಿಸ್ತಾ ಇದೆಯಾ, ಈಗಲೇ ಆಚೆನೇ ರೂಢಿ. ಏನು ತಪ್ಪು, ಆಚೆ ಕಡೆ ಬೆಳೆದಷ್ಟು ಮಕ್ಕಳು ಚೆನ್ನಾಗಾಗ್ತಾರೆ. ಹಂಗಂತ ಹೊರಗಡೆ ಕರ್ಕೊಂಡು ಹೋಗದೆ ಇರೋಕ್ಕಾಗುತ್ತಾ ಮಕ್ಕಳನ್ನ. ಈಗ ಅಕಸ್ಮಾತ್ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಯಾವುದೋ ಒಂದು ಮದುವೆಗೆ ಹೋಗಿರ್ತೀವಿ, ಅಲ್ಲಿ ಮಕ್ಕಳು ಸೆಟ್ ಆಗಲ್ಲ. ಅಮ್ಮ ನಾನು ಅಮ್ಮ ಹೋಗ್ಬೇಕು, ನಾನು ಮನೆಗೆ ಹೋಗ್ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದು ತಪ್ಪು. ಫುಲ್ಲು ಸೆಟ್ ಆಗಬೇಕು ಮಕ್ಕಳು ಎಲ್ಲ ಕಡೆ. ಸ್ವಲ್ಪ ಆಚೆ ಕರ್ಕೊಂಡು ಹೋದ್ರೇನು, ಒಳಗಡೆನೇ ಇರಬೇಕಾ ನೀವು? ಸರಿ, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ, ಸ್ಟಾಪ್ ಮಾಡ್ತಿದ್ದೀನಿ. ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋನು ನಿಮಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಆಗ್ಬೋದು, ಯಾಕಂದರೆ ನಾನು ಪ್ರತಿಯೊಂದು ವೀಡಿಯೋ ಇದು ಮಾಡೋಕ್ಕಾಗಲ್ಲ. ಮತ್ತು ಮಿನಿ ವ್ಲಾಗಲ್ಲಿ ಯಾರೋ ಒಬ್ಬರು ಸ್ವಲ್ಪ ಜನ ಕಮೆಂಟ್ಸ್ ಮಾಡಿದ್ರಿ, ಅಕ್ಕ ನಿಮ್ಮ ವೀಡಿಯೋಸ್ ನಮಗೆ ತುಂಬ ಹೆಲ್ಪ್ ಆಗ್ತಿದೆ, ನೀವು ಮೀಶೋ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ಬೋದು, ಫೇಸ್ ಕ್ರೀಮ್ ಯೂಸ್ ಮಾಡ್ತಿರ್ಬೋದು, ಆಮೇಲೆ ನೀವು ಫೋಟೋಶೂಟ್ ಯೂಸ್ ಮಾಡ್ತಿರಲ್ಲ, ಅದಂತೂ ನಮಗೆ ತುಂಬ ಹೆಲ್ಪ್ ಆಗ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ನಾನು ನೆಕ್ಸ್ಟ್ ವೀಡಿಯೋದಿಂದ ಬರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಲವ್ ಯು ಆಲ್.